ಸುಮಾರು ಈ ಕಾರ್ ಬಂದು 2022ರಲ್ಲಿ ಮಾಡೆಲ್ ಗಾಡಿ ಇದು. ಇದನ್ನು ಶೋರೂಮ್ನಲ್ಲಿ ಡೆಮೋ ವೆಹಿಕಲ್ ಆಗಿ ಲ್ಯಾಂಬೋರ್ಗಿನಿ ಶೋರೂಮಲ್ಲಿ ಡೆಮೋ ವೆಹಿಕಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಆ ಡೆಮೋ ವೆಹಿಕಲನ್ನು ಹರ್ಷ ಅನ್ನೋರಿಗೆ ಶೋರೂಮ್ನವರು ಮಾರಾಟ ಮಾಡಿದ್ದಾರೆ ಅಂತ ದಾಖಲಾತಿಗಳು ಹೇಳುತ್ತೆ. ಆದರೆ ಹರ್ಷ ಏನಿದೆ ಅವ್ರಿಗೆ ಇದನ್ನು ಅವ್ರ ಹೆಸರಿನಲ್ಲಿ ಈ ಗಾಡಿ ಇಲ್ಲ. ಇವಾಗಿರೋದು H1 ಡೆಕೋರ್ಸ್ ಅಂತ. H1 ಡೆಕೋರ್ಸ್ ಅದು ಒಡೆತನ ಬಂದು ಯಾರವ್ರ ಹೆಸರು ಅಖಿಲ್ ಅನ್ನೋರ ಹೆಸರಿನಲ್ಲಿ ಅದು ಒಡೆತನ ಇದೆ ಅಂತ ನೋಡಿದ್ದೀವಿ ಅದನ್ನು. ಹಾಗಾಗಿ ಇದನ್ನು 3 ಕೋಟಿ ಮೌಲ್ಯಕ್ಕೆ ಅದನ್ನು ಗಾಡಿನ ಇದು ಮಾಡಿದ್ದಾರೆ. ಅದು ಆ್ಯಕ್ಚುಲಿ 3ಕ್ಕಿಂತನೂ ಹೆಚ್ಚು ಅಧಿಕ 3ರಿಂದ 4 ಕೋಟಿವರೆಗೆ ಅದು ಗಾಡಿ ಅಧಿಕವಾಗಿದೆ. ಹಾಗಾಗಿ ಅದನ್ನು ನಾವು ಟ್ಯಾಕ್ಸ್ ದಾಖಲೆಗಳನ್ನು ತಿದ್ದುಪಡಿಯನ್ನು ಮಾಡಿ ಮೊದಲ ಓನರ್ ಅಂತೇಳಿ ಹೌದೌದು. ಅಲ್ಲೇನಾಗಿದೆ ಅಂತ ಹೇಳಿದ್ರೆ ಲ್ಯಾಂಬೋರ್ಗಿನಿ ಶೋರೂಮ್ಗೆ ನಮ್ಮಲ್ಲಿ ಒಂದು ಅಡಿಷನಲ್ ಕಮಿಷನರ್ ಅವರು ಲ್ಯಾಂಬೋರ್ಗಿನಿ ಶೋರೂಮ್ಗೆ ಒಂದು ಲೆಟ್ರ್ ಮಾಡಿರ್ತಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ, ಹರ್ಷ ಈ ಗಾಡಿನ H1 ಕಾರ್ಸ್ ಅವ್ರಿಗೆ ಮಾರಾಟ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಅದರಲ್ಲಿ ಕ್ಲಿಯರಾಗಿ ಅವ್ರು ಹೇಳಿದ್ದಾರೆ, ನಾವು ಇವ್ರಿಗೆ ಯಾರು ಇದೆಯಾದಂತಹ ಇನ್ವಾಯ್ಸ್ ಅಥವಾ ಯಾವುದೇ ಸೇಲ್ ಲೆಟ್ರನ್ನ ಇವರಿಗೆ ಕೊಟ್ಟಿರೋದಿಲ್ಲ, ಕೊಟ್ಟಿದ್ರೂ ಸಮೇತ ಅದು ಹರ್ಷ ಅನ್ನೋರ ಹೆಸರಿನಲ್ಲಿ ಕೊಟ್ಟಿದ್ದೀವಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಬಟ್ ಹರ್ಷ ಅನ್ನೋರು ಈ ಗಾಡಿ ಅವ್ರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿಲ್ಲ, ನೇರವಾಗಿ H1 ಕಾರ್ಸ್ ಅವ್ರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಈಗ ಎಟ್ ಪ್ರೆಸೆಂಟ್. ಇಲ್ಲ, ಯಾವುದೇ ಹಿಂದೆ ಯಾವುದು ಹರ್ಷ ಅನ್ನೋರ ಹೆಸರಲ್ಲಿ ಇರಲಿಲ್ಲ. ನೇರವಾಗಿ ಅವರು ಶೋರೂಮಿಂದ ಡೈರೆಕ್ಟಾಗಿ H1 ಕಾರ್ಸ್ ಅನ್ನೋರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿಲ್ಲ. 2022ರಿಂದನೂ 2025ವರೆಗೂ ಅದು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಇರಲಿಲ್ಲ, ಹಾಗೆ ಓಡಿಸ್ತಾ ಇದ್ರು. ನೇರವಾಗಿ 2025ಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ತಮ್ಮನ್ನು ಸೇರಿದಂತೆ ಈಗ ಬೀಗ ಹಾಕೊಂಡು ಹೋಗಿದ್ದಾರೆ ಮುಂಭಾಗದಲ್ಲಿ ಶೋರೂಮ್ಗೆ. ಈಗ ಏನು ಮಾಡ್ತೀರಾ ಸರ್, ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಹೌದು, ಅದರಲ್ಲಿ ಏನಿದೆ, ಈಗ ಬೀಗ ಹಾಕೋಕ್ಕೆ ಬರಲ್ಲ ಆ ಥರ ಶೋರೂಮ್ನಲ್ಲಿ ಅಥವಾ ಇನ್ನೊಂದು ನಮ್ಮನ್ನು ಇದು ಮಾಡಿ. ಇವಾಗ ಕಾನೂನು ರೀತಿಯಲ್ಲಿ ನಾವೇನು ಗಾಡಿನ ಮುತ್ಕೊಳಕ್ಕೆ ಹೋಗಬೇಕು ಅದನ್ನು ಹಾಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಸೀಸ್ ಮಾಡ್ತೀರಾ ಸರ್ ಈ ಗಾಡಿ? 100% ಮಾಡ್ತೀವಿ. ಕಾರ್ನ ಮಾಲೀಕರು ಇಲ್ಲ, ಮತ್ತು ಕಾರ್ನ ಮಾಲೀಕರು ಈಗಾಗಲೇ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ಶೋರೂಮಿಗೆ ಬೀಗ ಹಾಕಿರುವಂಥದ್ದು ತಪ್ಪು ಮಾಡಿದ್ರು. ಆ ಥರ ಎಲ್ಲ ಕರ್ತವ್ಯಕ್ಕೆ ತಡೆಯೋದಾಗಲಿ, ಆಫೀಸರ್ ಒಳಗಿಟ್ಟು ಇದು ಮಾಡೋದಾಗಲಿ ಮಾಡಬಾರ್ದು. ಮಾಡಿದ್ದಾರೆ. ಮುಂದೆ ಏನು ಕಾನೂನು ಕ್ರಮ ತಗೊಳ್ಬೇಕು ತಗೋತೀವಿ ನಾವು. ಸುಮಾರು ಈ ಕಾರ್ ಬಂದು 2022ರಲ್ಲಿ ಮಾಡೆಲ್ ಗಾಡಿ ಇದು. ಇದನ್ನು ಶೋರೂಮ್ನಲ್ಲಿ ಡೆಮೋ ವೆಹಿಕಲ್ ಆಗಿ ಲ್ಯಾಂಬೋರ್ಗಿನಿ ಶೋರೂಮಲ್ಲಿ ಡೆಮೋ ವೆಹಿಕಲ್ ಆಗಿ ಯೂಸ್ ಮಾಡ್ತಾಯಿದ್ರು. ಆ ಡೆಮೋ ವೆಹಿಕಲನ್ನು ಹರ್ಷ ಅನ್ನೋರಿಗೆ ಶೋರೂಮ್ನವರು ಮಾರಾಟ ಮಾಡಿದ್ದಾರೆ ಅಂತ ದಾಖಲಾತಿಗಳು ಹೇಳುತ್ತೆ. ಆದರೆ ಹರ್ಷ ಏನಿದೆ ಅವ್ರಿಗೆ ಇದನ್ನು ಅವ್ರ ಹೆಸರಿನಲ್ಲಿ ಈ ಗಾಡಿ ಇಲ್ಲ. ಇವಾಗಿರೋದು H1 ಡೆಕೋರ್ಸ್ ಅಂತ. H1 ಡೆಕೋರ್ಸ್ ಅದು ಒಡೆತನ ಬಂದು ಯಾರವ್ರ ಹೆಸರು ಅಖಿಲ್ ಅನ್ನೋರ ಹೆಸರಿನಲ್ಲಿ ಅದು ಒಡೆತನ ಇದೆ ಅಂತ ನೋಡಿದ್ದೀವಿ ಅದನ್ನು. ಹಾಗಾಗಿ ಇದನ್ನು 3 ಕೋಟಿ ಮೌಲ್ಯಕ್ಕೆ ಅದನ್ನು ಗಾಡಿನ ಇದು ಮಾಡಿದ್ದಾರೆ. ಅದು ಆ್ಯಕ್ಚುಲಿ 3ಕ್ಕಿಂತನೂ ಹೆಚ್ಚು ಅಧಿಕ 3ರಿಂದ 4 ಕೋಟಿವರೆಗೆ ಅದು ಗಾಡಿ ಅಧಿಕವಾಗಿದೆ.